ಇದೇ ವಿಷಯದ ಬಗ್ಗೆ ಇವತ್ತು ಚರ್ಚೆ ಮಾಡ್ತೀವಿ. ಹಲವು ಜನ ಗಣ್ಯರು ನಮ್ಮ ಜೊತೆಗಿರ್ತಾರೆ. ನನ್ನ ಕೊಲೀಗ ಪ್ರಶಾಂತ್ ನಾಥ್ ಇದ್ದಾರೆ. ಪ್ರಶಾಂತ್, ಕಾರ್ಯಕ್ರಮಕ್ಕೆ ಸ್ವಾಗತ. ಕಾಂಗ್ರೆಸ್ನಿಂದ ವಿಧಾನ ಪರಿಷತ್ ಸದಸ್ಯರಾದ ರಮೇಶ್ ಬಾಬು ಅವರಿದ್ದಾರೆ, ಬಿಜೆಪಿಯಿಂದ ಅಶೋಕ್ ಗೌಡ ಅವರಿದ್ದಾರೆ. ಇಬ್ಬರು ಕಾರ್ಯಕ್ರಮಕ್ಕೆ ಸ್ವಾಗತ. ಹಾರ ಮಹೇಶ್, BSP ಸಂಚಾಲಕರು ನಮ್ಮ ಜೊತೆಗಿದ್ದಾರೆ. ಮಹೇಶ್ ಅವರೇ, ತಮಗೂ ಕೂಡ ನಮಸ್ಕಾರ. ನಮಸ್ತೆ. ನಮಸ್ತೆ ಸರ್, ಥ್ಯಾಂಕ್ ಯು. ಪ್ರಶಾಂತ್, ಈಗ ಏನೇ ಮಾಡಿದ್ರು ಡ್ಯಾಮೇಜ್ ಕಂಟ್ರೋಲ್ ಮೆಷರ್ ಅಂತ ಅನಿಸುತ್ತೆ. ಆಗಿರುವ ಡ್ಯಾಮೇಜನ್ನು ಕಂಟ್ರೋಲ್ ಮಾಡುವಂಥದ್ದು, 5 ವರ್ಷಗಳ ಲೆಕ್ಕಪತ್ರ ಪರಿಶೀಲನೆ, ಹಣ ರಿಕವರಿ ಮಾಡುವುದು, ಇದೆಲ್ಲವೂ ಡ್ಯಾಮೇಜ್ ಕಂಟ್ರೋಲ್ ಆಗುತ್ತೆ ಅಂತ ಅನ್ಸುತ್ತಾ? ಅದೇ ನನಗನ್ಸುತ್ತೆ. ಒಂದು ನೋಡಿ, ಡ್ಯಾಮೇಜ್ ಕಂಟ್ರೋಲ್ನ ಪ್ರಯತ್ನ ಈ ರೀತಿಯ ಆರೋಪಗಳು ಬಂದಾಗ ಯಾವುದೇ ಸಂಸ್ಥೆ ಸಂಘಟನೆಗಳು ಮಾಡುತ್ತೆ. ಹೌದು. ಬಟ್ ರಾಮ ಮಂದಿರದ ಹುಂಡಿ ಹಣದ ಕಳುವು ಪ್ರಕರಣ ಕೋಟ್ಯಾಂತರ ಭಕ್ತರ ಶ್ರದ್ಧೆಯ ವಿಷಯವಾಗಿದೆ. ಡೇ ಒನ್ನೇ ಈ ಕ್ರಮವನ್ನು ಟ್ರಸ್ಟ್ ತೆಗೆದುಕೊಳ್ಬೋದಿತ್ತು. ಈಗ ಯಾವುದೇ ರೀತಿಯ ಈಗ ಸರ್ಕಾರಿ ತನಿಖೆಗಳು ನಡೀತವೆ ಅಲ್ವಾ, ಸಸ್ಪೆನ್ಷನ್ ಪೆಂಡಿಂಗ್ ಎನ್ಕ್ವೈರಿ ಅಂತ ಮಾಡ್ತಾರೆ. ಇದು ಟ್ರಸ್ಟ್ ಏನು ಖಾಸಗಿ ಟ್ರಸ್ಟ್ ಅಲ್ಲ. ಇದು ಅಯೋಧ್ಯೆಯಲ್ಲಿ ರಾಮ ಮಂದಿರದ ಮೇಲ್ವಿಚಾರಣೆಗೆ ನೇಮಿಸಲಾಗಿರ್ತಕ್ಕಂಥ, ಸರ್ಕಾರದಿಂದಲೇ ನೇಮಿಸಲಾಗಿರ್ತಕ್ಕಂಥ ಟ್ರಸ್ಟ್. ಹೌದು. ಹಾಗಾಗಿ ಚಂಪತ್ ರಾಯ್ ಮತ್ತು ಅನಿಲ್ ಮಿಶ್ರಾ ಅವರ ಮೇಲೆ ನೇರ ಆರೋಪಗಳು ಇವೆಯೋ ಇಲ್ವೋ ಅದು SIT ತನಿಖೆಯಿಂದ ಪ್ರೂವ್ ಆಗಬೇಕು. ಬಟ್ ಯಾರ ಮೇಲ್ವಿಚಾರಣೆಯಲ್ಲಿ ಇದೆಲ್ಲವೂ ನಡೀತು, ಅವ್ರು ಗೊತ್ತಿತ್ತೋ ಗೊತ್ತಿಲ್ವೋ ಅನ್ನೋದು ತನಿಖೆಯ ಭಾಗ ಇರ್ಬೋದು. ಯಾರ ಮೇಲ್ವಿಚಾರಣೆಯಲ್ಲಿ ನಡೀತೋ ಅವರನ್ನು ತತ್ಕ್ಷಣಕ್ಕೆ ನೀವು ನಿಮ್ಗೆ ಟ್ರಸ್ಟ್ನಿಂದ ನೀವು ಟ್ರಸ್ಟ್ನಲ್ಲಿ ಇಟ್ಕೊಳ್ಬೇಕಾದ್ರೆ, ಆದರೆ ಮಂದಿರದ ದೈನಂದಿನ ನಿರ್ವಹಣೆಯ ಜವಾಬ್ದಾರಿಯಿಂದ ಮುಕ್ತಗೊಳಿಸಿ ಈ ತನಿಖೆಯನ್ನು ನಡೆಸಲಿಕ್ಕೆ ಅವಕಾಶ ಇತ್ತು. 20 ದಿನ ನೀವು ಸುಮ್ಮನೆ ಚಂಪತ್ರಾಯ್ ಅಂತ 20 ದಿನ ಚರ್ಚೆ ನಡೀತೇ ಹೊರತು ಅದು ಭಾಗ. ಬಟ್ ಯೋಗಿ ಆದಿತ್ಯನಾಥ್ ಹೇಳಿ ರಾಜೀನಾಮೆ ಕೊಡಿಸ್ಬಿಟ್ಟಿದ್ರು ಅವರು. ಅಲ್ಲ, ನನಗೆ ಇವತ್ತು ಅಕ್ಸೆಪ್ಟ್ ಆಗಿದೆ. ಇದು ಬರೀ ಯೋಗಿ ಆದಿತ್ಯನಾಥ್ ಉತ್ತರ ಪ್ರದೇಶದ ಸರ್ಕಾರಕ್ಕೆ ಸಂಬಂಧಿಸಿದ ವಿಷಯ ಅಲ್ಲ. ಇವತ್ತು ಇದು ಇಡೀ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮತ್ತು ವಿಶ್ವ ಹಿಂದೂ ಪರಿಷತ್ತಿನ 35-40 ವರ್ಷಗಳ ಹೋರಾಟ ಮತ್ತು ಇಡೀ ಸಂಘಟನೆಯ ಇಂಟಿಗ್ರಿಟಿ ಮೇಲೆ ಎದ್ದಿರ್ತಕ್ಕಂಥ ಪ್ರಶ್ನೆಯೂ ಕೂಡ ಹೌದು. ಆ ಕಾರಣದಿಂದ ನಾನು ಹೇಳ್ತಾ ಇರ್ತಕ್ಕಂಥದ್ದು. ಹೀಗಿರುವಾಗ ಇವತ್ತು ಚಂಪತ್ ರಾಯ್ ಮತ್ತು ಅನಿಲ್ ಮಿಶ್ರಾರನ್ನು ಇವತ್ತೇನು ಮುಕ್ತಗೊಳಿಸಿದ್ರಿ, 1 ತಿಂಗಳ ಹಿಂದೆ ಈ ಆರೋಪಗಳು ಬಂದಾಗಲೇ SITಯನ್ನು ನೇಮಿಸುವಾಗಲೇ ಅವರನ್ನು ದೈನಂದಿನ ಕೆಲಸಗಳಿಂದ ಮುಕ್ತಗೊಳಿಸಿದರೆ ತನಿಖೆಗೂ ಒಂದು ಅರ್ಥ ಬರ್ತಾ ಇತ್ತಾಗ. ಕರೆಕ್ಟ್. ಇವತ್ತು ಎಲ್ಲವೂ ಡ್ಯಾಮೇಜ್ ಆದಮೇಲೆ ಚಂದಾಚೋರ್ ಅಂತಕ್ಕಂಥ ಒಂದು ಮಾತುಗಳು ಕೇಳಿ ಬರ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ತೆಗೆದು ಏನು ಅಂದರೆ, ಇಲ್ಲಿ ಚಂಪತ್ ರಾಯ್ ಕ್ಲೀನ್ ಇದ್ದಾರಾ ಕ್ಲೀನ್ ಇಲ್ವಾ, ಇದು ಸಂಘಟನೆಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯವಾಗಿಲ್ಲ. ಹೌದು. ಇವತ್ತಿದು SIT ಅದರ ಬಗ್ಗೆ ಏನು ಉಲ್ಲೇಖವನ್ನು ಮಾಡುತ್ತೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಈಗ ಸುಭಾಷ್ ಶ್ರೀವಾಸ್ತವ್ ಬಗ್ಗೆ ಹೇಳ್ತಾ ಇದ್ರು. ಅವರು ಒಂದು ಪ್ರಶ್ನೆ ಕೇಳಿದ್ರಂತೆ, ಏನಂದರೆ, ನಾನು RSSನ ಸ್ವಯಂ ಸೇವಕ, ನೀವು ನನ್ನನ್ನೇ ದಿನ ಪೊಲೀಸರು ಚೆಕ್ ಮಾಡಿದರೆ ನನ್ನ ಇಂಟಿಗ್ರಿಟಿ ಬಗ್ಗೆ ಪ್ರಶ್ನೆಗಳು ಹೇಳ್ತವೆ ಅಂತ. ಆ ಕಾರಣದಿಂದ ಅಲ್ಲಿ ದಿನವೂ ಸೆಕ್ಯೂರಿಟಿ ಚೆಕಿಂಗ್ ಡೀಲ್ ಆಯಿತು ಅಂತ ಹೇಳಲಾಗತ್ತೆ. ಹೀಗಿರುವಾಗ ನನಗನ್ಸುತ್ತೆ ಇದು ಡ್ಯಾಮೇಜ್ ಕಂಟ್ರೋಲ್ ಹೌದು, ಬಟ್ ಡ್ಯಾಮೇಜ್ ಎಷ್ಟಾಯಿತು ಅನ್ನೋದು ಕೂಡ ಭಾಳ ಮುಖ್ಯ ಅಲ್ಲ. ರೈಟ್. ನಂಬರ್ 1. ಆಮೇಲೆ ಇಡೀ BJP ವಿಶ್ವ ಹಿಂದೂ RSSನ ಒಂದು ಫ್ಲ್ಯಾಗ್ಶಿಪ್ ಪ್ರಾಜೆಕ್ಟ್ ಇದು. ಹೌದು. ನನಗೆ ಇವತ್ತಿನವರೆಗೆ ಅರ್ಥ ಆಗದೆ ಇರತಕ್ಕಂಥ ಸಂಗತಿ, ಓಕೆ ನಾವು ಪೋಸ್ಟ್ ಮಾರ್ಟಮ್ ಮಾಡ್ತೀವಿ ಅಂತ ಅಂದ್ಕೋಣ, ಇವತ್ತಿನವರೆಗೆ ಅರ್ಥ ಆಗ್ತಿರ್ತಕ್ಕಂಥ ಸಂಗತಿ, ನೀವು ಸಂಘಟನೆಯಲ್ಲಿ ನಡೆಸುವಲ್ಲಿ ನಿಪುಣರು ಹೌದು, ಬಟ್ ನೀವು ಯಾಕೆ 2,000-3,000 ಕೋಟಿಯ ಮಂದಿರದ ದೈನಂದಿನ ಉಸ್ತುವಾರಿಯನ್ನು ಚಂಪತ್ ರಾಯ್ ವಹಿಸ್ಕೊಂಡ್ರು ಅಂತಕ್ಕಂಥದ್ದು ಇಲ್ಲಿಯ. ಈಗ ನೋಡಿ, RSS ಯಾಕೆ ಹೆಸರುವಾಸಿ ಅಜಿತ್? ಯಾಕೆ RSS 100 ವರ್ಷಗಳ ಕಾಲ ಇವತ್ತು ಎಷ್ಟೇ ಟೀಕೆ ಟಿಪ್ಪಣಿಗಳನ್ನು ಮಾಡಿದರೂ ಇವತ್ತು RSSದೊಂದು ಸಮಾಜದಲ್ಲಿ ಒಂದು ಪ್ರತಿಮೆ ಇದೆ, ಕ್ರೆಡಿಬಿಲಿಟಿ ಇದೆ. ವಿರೋಧಿಸೋರು ಇದ್ದಾರೆ, ಅದರ ಪರ ಇದ್ದವರು ಇದ್ದಾರಲ್ವ. ಯಾಕಿದ್ದಾರೆ? 2 ಸಂಗತಿಗಳ ಕಾರಣದಿಂದ. ಒಂದೊಂದು ಐಡಿಯಾಲಜಿಕಲ್ ಕ್ಲಾರಿಟಿ, ಅವರ ಐಡಿಯಾಲಜಿಕಲ್, ರಮೇಶ್ ಬಾಬು ಅವರು ಐಡಿಯಾಲಜಿಕಲ್ ಕ್ಲಾರಿಟಿ ಅಂದ ತಕ್ಷಣ ಅವರು ಅದನ್ನು ವಿರೋಧಿಸ್ಬೋದು, ಬಟ್ ಅವರ ಐಡಿಯಾಲಜಿಕಲ್ ಕ್ಲಾರಿಟಿ ಅವ್ರಿಗಿದೆ. ಎರಡನೇದು ಫೈನಾನ್ಷಿಯಲ್ ಇಂಟಿಗ್ರಿಟಿ. RSSನವರು ಎಲ್ಲ ಪಕ್ಷಗಳು ಇತ್ತೀಚಿನ ದಿನಗಳಲ್ಲಿ RSS ಮೇಲೆ ಟೀಕೆಗಳನ್ನು ಕಾಂಗ್ರೆಸ್ ಮಾಡ್ತಾ ಇದ್ದಾರೆ.
ಆದರೆ ಮೊದಲು ಆ ಮಟ್ಟದ ಟೀಕೆಗಳು ಬರ್ತಾ ಇರಲಿಲ್ಲ. ಫೈನಾನ್ಷಿಯಲ್ ಇಂಟಿಗ್ರಿಟಿ ಇದೆ ಅಂತ ಹೇಳಲಾಗ್ತಾ ಇತ್ತು. RSSನ ಪ್ರಚಾರಕ್ಕೆ ಅಂದ್ರೆ ಜೇಬ್ನಲ್ಲಿ ಏನು ಜಾಸ್ತಿ ದುಡ್ಡು ಇರಲ್ಲ, ಯಾರ್ದೋ ಮನೇಲಿ ಊಟ ಮಾಡಿ ಅವ್ರ ಜೊತೆ ಸಂಪರ್ಕ ಇಟ್ಕೊಂಡು ಹಂಗೆ ಜೀವನ ಮಾಡೋರು ಅಂತ. ಏಕಾಏಕಿ ಈ ಪ್ರಕರಣ ನನಗಿದು ರೋಗ ಅನ್ನಿಸ್ತಾ ಇಲ್ಲ, ಇದು ಸಿಂಪ್ಟಮ್ ಅನ್ನಿಸ್ತಿದೆ. ಇಡೀ RSSನ ಸಂಘ ಪರಿವಾರದ ಸಂಘಟನೆಗಳೇನಿವೆ ಅವು ತುಂಬ ಗಂಭೀರತೆಯಿಂದ ಆತ್ಮಾವಲೋಕನ ಮಾಡಿಕೊಳ್ಳಬೇಕಾದ ಪ್ರಕರಣ ಇದು. ಇದು ಬರೀ ಮಾಧ್ಯಮಗಳು ಬೆನ್ನತ್ತಿವೆ, ವಿರೋಧ ಪಕ್ಷಗಳು ಮಾಡ್ತವ್ರಿ, ಯಾಕೆ ಟೀಕೆ ಮಾಡಲ್ಲ? ರಾಮ ಮಂದಿರದ ಕ್ರೆಡಿಟ್ ಅನ್ನು ತೆಗೆದುಕೊಳ್ಳುವ ಖುಷಿ ಆಗ್ತಾ ಇದೆ. ಹೊಗಳಿಕೆಗೆ ತಯಾರಾದವರು ತೆಗಳಿಕೆಗೂ ತಯಾರಾಗಬೇಕಲ್ಲ. ಹೌದು. ಹಾಗಿರುವಾಗ ನನಗನ್ಸುತ್ತೆ ಇಡೀ ಚಂಪತ್ ರಾಯ್ ಮತ್ತು ಅನಿಲ್ ಮಿಶ್ರಾ ಅವರ ಪಾತ್ರ ಏನು ಅನ್ನೋದರ ಬಗ್ಗೆ ಏನು ಚರ್ಚೆ ನಡೀತಾ ಇದೆ. ಈ ಚಂಪತ್ ರಾಯ್ ಅಂಡ್ ಅನಿಲ್ ಮಿಶ್ರಾ ಆರ್ ಇನ್ಕಾನ್ಸಿಕ್ವೆನ್ಷಿಯಲ್. ದೇ ಆರ್ ದೇರ್ ಬಿಕಾಸ್ ಆಫ್ ದ RSS ಅಂಡ್ VHP. ಕರೆಕ್ಟ್. ಇವತ್ತು VHP ಅಂತಾರಾಷ್ಟ್ರೀಯ ಅಧ್ಯಕ್ಷರ ಇಂಟರ್ವ್ಯೂ ನೋಡ್ತಾ ಇದ್ದೆ. ನಮಗೂ ಅದಕ್ಕೂ ಸಂಬಂಧ ಇಲ್ಲ. ಚಂಪತ್ ರಾಯಲ್ಲಿ ಯಾಕೆ ಬಂದರು ಚಂಪತ್ ರಾಯ್ ಹಾಗಾದ್ರೆ? ನಾನು ಚಂಪತ್ ರಾಯರ ಬಗ್ಗೆ ಆರೋಪಗಳನ್ನು ಮಾಡ್ತಾ ಇಲ್ಲ, ಯಾಕಂದ್ರೆ ನನ್ನ ಹತ್ರ ಏನೂ ಎವಿಡೆನ್ಸಸ್ಗಳಿಲ್ಲ. ಕರೆಕ್ಟ್. SIT ಏನು ಹೇಳುತ್ತೆ ಅದರ ಮೇಲೆ ನಾವು ಮಾತಾಡ್ಬೋದು ಅಷ್ಟೇ. ಆದರೂ ದೇರಾಯ್ ದುರಸ್ತಾಯ್ ಅನಿಸುತ್ತೆ ಇವತ್ತು ಟ್ರಸ್ಟ್ ಅವಕಾಶ. ಈಗ ಗೋವಿಂದಗಿರಿ ಮಹಾರಾಜರಿದ್ದಾರೆ, ಅವ್ರ ಮೇಲೆ ಯಾರಾದ್ರು ಟೀಕೆ ಮಾಡ್ತಾರೆ, ಯಾಕೆ ಅವ್ರ ದೈನಂದಿನ ಇವತ್ತೇನು ಇವತ್ತು ಟ್ರಸ್ಟ್ನ ಮೀಟಿಂಗಲ್ಲಿ ಏನು ನಿರ್ಣಯ ತೆಗೆದುಕೊಳ್ಳಲಾಗಿದೆ? ಎರಡು. ಒಂದು, ಕೃಷ್ಣ ಮೋಹನ್ ರಿಟೈರ್ಡ್ IAS ಆಫೀಸರ್ ಟ್ರಸ್ಟ್ನಲ್ಲಿದ್ದರು. ಅವರು ಕಾಮೇಶ್ವರ್ ಚೌಪಾಲ್ ತೀರ್ಕೊಂಡಾಗ ಅವರು ಟ್ರಸ್ಟ್ನಲ್ಲಿದ್ದರು. ಅವರನ್ನು ಹಂಗಾಮಿ ಸೆಕ್ರೆಟರಿಯಾಗಿ ನೇಮಿಸಲಾಗಿದೆ. ಅವ್ರಿಗೊಂದು ಅಡ್ಮಿನಿಸ್ಟ್ರೇಷನ್ನ ಎಕ್ಸ್ಪೀರಿಯನ್ಸ್ ಇರುತ್ತೆ. ಎರಡನೇದು, ಒಬ್ಬ CEO ನೇಮಕಾತಿ ಆಗಬೇಕು, ಅದಕ್ಕೆ 3 ಜನ, ಒಬ್ಬರು ಜಡ್ಜು, 3 ಜನರ ಒಂದು ಸಮಿತಿ ನೇಮಿಸಲಾಗಿದೆ. ನನ್ನ ಬಳಿ ಇದೆ ಅದು ಕಾಪಿ. ಟ್ರಸ್ಟ್ನಲ್ಲಿ ಒಂದು 3 ಜನರ ಒಂದು ಸಮಿತಿ ಇದೆ. ಒಂದು ಪ್ರಮೋದ್ ಕೋಹ್ಲಿ ಅಂತ ಒಬ್ಬರು ಜಡ್ಜ್ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿ ಮಾಡಿದ್ದಾರೆ. CEO ನೇಮಕ ಇದನ್ನು ನೀವು 2024ರಲ್ಲಿ ಮಾಡ್ಬೋದಿತ್ತಲ್ಲ, 23ರಲ್ಲೇ ಮಾಡ್ಬೋದಿತ್ತಲ್ವಾ? ನಿಮ್ಮ ಹಿಂದುತ್ವ ರಾಮ ಮಂದಿರ ಕಟ್ಟುವ ಸಿದ್ಧಾಂತ ಬೇರೆ, ಮಂದಿರದ ದೈನಂದಿನ ಆಡಳಿತದ ಹೊಣೆಗಾರಿಕೆಯನ್ನು ನೀವು ಯಾಕೆ ವಹಿಸ್ಕೊಂಡ್ರಿ ಅನ್ನೋ ನನಗೆ ಅರ್ಥಕ್ಕೆ ಸಿಲುಕದ್ದು ಅಂತಂದರೆ ಅದು. ಆಮೇಲೆ ಇಷ್ಟೆಲ್ಲ ಆಗಿದ್ದಕ್ಕೆ ಆ ಪ್ರಶ್ನೆ ಬರುತ್ತೆ ರೀ, ಏನೋ ಆಗಿರೋದು ಹೋಗಿದ್ರೆ ಚಂದ ನಡೆಸ್ಕೊಂಡು ಹೋಗ್ತಿದಾರಪ್ಪ ಅಂತ. ಕರೆಕ್ಟ್. ಆದರೆ ಇವತ್ತು ವಾಟ್ ಈಸ್ ಅಟ್ ಸ್ಟೇಕ್? ಎಸ್, ವಾಟ್ ಈಸ್ ಅಟ್ ಸ್ಟೇಕ್? ಅದು ಪ್ರಶ್ನೆ ಅಲ್ವಾ? ಅಂದರೆ ಇಲ್ಲಿ ಕಳ್ಳತನ ಆಗಿರಬಹುದಾದ ಹಣ ಮತ್ತು ವಾಟ್ ಈಸ್ ಅಟ್ ಸ್ಟೇಕ್ ಅನ್ನೋದಕ್ಕೆ ಅಜಗಜಾಂತರ ಇದೆ. ಈಗ ಮನಮೋಹನ್ ಸಿಂಗ್ ರೀ, ಇವತ್ತು ನಾವು ಚಂಪತ್ ರಾಯರ ಇಂಟಿಗ್ರಿಟಿ ಬಗ್ಗೆ ಸಂಘದವರೆಲ್ಲ ಮಾತಾಡ್ತಾರೆ. ಮನಮೋಹನ್ ಸಿಂಗ್ ಇಂಟಿಗ್ರಿಟಿ ಇರಲಿಲ್ವಾ? ನೋ ಡೌಟ್. ಬಟ್ ಮನಮೋಹನ್ ಸಿಂಗ್ರ ಆಡಳಿತದಲ್ಲಿ ಹಗರಣಗಳು ನಡೆದವು ಅಂತ ಮನಮೋಹನ್ ಸಿಂಗ್ರನ್ನ ಒಂದು ಒಳ್ಳೆ ಪ್ರಧಾನಮಂತ್ರಿ ಅಂತ ಮಾಧ್ಯಮಗಳು ಬರೀಲಿಲ್ಲ. ಬರಿಬೇಕೋ ಬರಿಬೇಡೋ ಚರ್ಚೆ ಡಿಫ್ರೆಂಟ್ ಬಿಟ್ಬಿಡಿ. ಬರೀ ಒಳ್ಳೆ ವ್ಯಕ್ತಿ ಇದ್ದರೆ ಸಾಲದು. ನೀವು ಈ ರೀತಿಯ ಪ್ರಕರಣಗಳಲ್ಲಿ ಹೆಂಗೆ ಹ್ಯಾಂಡಲ್ ಮಾಡ್ತೀರಿ? ನನಗನ್ಸುತ್ತೆ ಟ್ರಸ್ಟ್ ಇವತ್ತೇನು CEO ನೇಮಕ ಮಾಡ್ಲಿಕ್ಕೆ ಹೊರಟಿದೆ, ಇದನ್ನ 4 ವರ್ಷದ ಹಿಂದೆ ಮಾಡಬೇಕಿತ್ತು. 2,000 ಕೋಟಿ ನಿಮಗೆ FD ಇಟ್ಕೊಂಡು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಹುಂಡಿಯ ಕಲೆಕ್ಷನ್ನ ಹಣವನ್ನು ಹೆಂಗೆ ಎಣಿಸೋ ವಿಷಯದಲ್ಲಿ ದಾರಿ ತಪ್ಪಿದ್ರೆ? ಎಸ್. ರಮೇಶ್ ಬಾಬು ಅವರೇ, ಹೌದು, ಇಷ್ಟು ದೊಡ್ಡ ದೇವಸ್ಥಾನ, 40 ವರ್ಷದ ಹೋರಾಟ, ಅದರ ಮೇಲೆ ಒಂದು ಹುಂಡಿ ಕಳ್ಳತನ ಪ್ರಕರಣ ಅನ್ನೋದು ಕಪ್ಪು ಚುಕ್ಕೆ. ಈಗ ಟ್ರಸ್ಟ್ ತೆಗೆದುಕೊಳ್ತಾ ಇರುವ ಕ್ರಮಗಳು ಭಕ್ತರಲ್ಲಿ ಆ ವಿಶ್ವಾಸವನ್ನು ಮರುಸ್ಥಾಪನೆ ಮಾಡಬಹುದಾ? ಕ್ರಮಗಳು ಸರಿಗಿದೆಯಾ, ಅಥವಾ ಇದನ್ನು ಬಿಟ್ಟು ಇನ್ನೇನೋ ಮಾಡಬೇಕು ಅಂತ ಏನಾದ್ರು ಆಗ್ರಹ ಇದೆಯಾ ತಂದು? ಮೊದಲನೇದಾಗಿ ನಾಥೂರವರು ಆತ್ಮಾವಲೋಕನನ್ನು ಪದ ಬಳಸಿದ್ರು. ಆತ್ಮ ಇದ್ದವರು ಆತ್ಮಾವಲೋಕನ ಮಾಡ್ಕೋತಾರೆ, ಆತ್ಮನ ಇಲ್ಲದಲ್ಲಿರೋ ಆತ್ಮಾವಲೋಕನ ಏನು ಮಾಡ್ಕೋತಾರೆ? ನಾನು ಕಳೆದ 4 ದಿನಗಳ ಹಿಂದೆ ನಿಮ್ಮ ಚಾನಲಲ್ಲೇ ಇದೇ ವಿಷಯದ ಮೇಲೆ ಡಿಬೇಟ್ ಆದಾಗ ಒಂದು ಕೋಟ್ ಮಾಡಿದೆ, 3,500 ಕೋಟಿ ಅಲ್ಲಿ ಹಗರಣ ಆಗಿದೆ ಅಂತೇಳಿ. ತಾವು ನಾಥೂರಿಬ್ಬರು ಸ್ಟ್ರಾಂಗ್ ಅಬ್ಜೆಕ್ಷನ್ ಹೇಳಿದ್ರಿ. ಹೆಂಗೆ ಹೇಳ್ತೀರಾ 3,500 ಕೋಟಿ? ಹೆಂಗೆ ಹೇಳ್ತೀರಾ ಅಂತ ಅಬ್ಜೆಕ್ಷನ್ ಹೆಂಗೆ ಅಂಕಿಅಂಶ ಹೆಂಗೆ ಹೇಳ್ತಿದ್ದೀರ ಅಂತ. ಇವತ್ತು SIT ಅವರೇ ದಾಖಲೆಗಳೆಲ್ಲ ಆಚೆ ಕೊಡ್ತಾ ಇದ್ದಾರೆ. ಕ್ಯಾಶೇ 3,500 ಕೋಟಿ ಆಗಿದೆ, ಹಗರಣ ಇನ್ನೂ ದೊಡ್ಡದು ಅನ್ನೋ ರೀತಿ ಸರ್ಕಾರಿ ಅಧಿಕಾರಿಗಳೇ ಮಾಹಿತಿ ಕೊಟ್ಟು ಎಲ್ಲ ಮೀಡಿಯಾದಲ್ಲೇ ಎಲ್ಲ ಪತ್ರಿಕೆಯಲ್ಲೂ ಬಂತದ್ದು. ಅದು ಒಂದು ಕಡೆ ಚರ್ಚೆ ಇರಲಿ. ಇದು ನಂಬಿಕೆಯ ವಿಚಾರ. ನಾನು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ, ರಾಮ ಜನ್ಮಭೂಮಿ ವಿಚಾರವನ್ನು ನಾವು ಚರ್ಚೆ ಮಾಡಬೇಕಾದ್ರೆ 1990ರ ರಥಯಾತ್ರೆಯಿಂದ ಹಿಡಿದು ಇಲ್ಲಿವರೆಗೂ ಚರ್ಚೆ ಮಾಡಬೇಕಾಗತ್ತೆ. ಇವತ್ತು ಹಗರಣ ಆಗಿರ್ತಕ್ಕಂಥದ್ದು ಇವತ್ತು ಹೊಸದಲ್ಲ. 90ರಿಂದ 92ರಲ್ಲಿ ಆದಂಥ 1,500 ಕೋಟಿ ಇಟ್ಟಿಗೆ ಹೆಸರಿನಲ್ಲಿ ಬಾಚ್ಕೊಂಡ್ರಲ್ಲ, ಅದರ ರುಚಿಯ ಮುಂದುವರೆದ ಭಾಗ ಇದು. ಅವತ್ತು ರುಚಿ ಕಂಡ್ರು, ಈಗ ಅದು ಟೆಸ್ಟ್ ಮಾಡ್ಕೊಂಡು ಎಲ್ಲದಕ್ಕೂ ಕೈ ಇಟ್ಟರು. ಮತ್ತು 2,000 ಕೋಟಿ ಡಿಪಾಸಿಟ್ ಇಟ್ಟಿದ್ದಾರೆ ಅನ್ನೋ ಮಾತನ್ನು ಹೇಳಿದ್ರು.
ಇವತ್ತು ನಮಗೆಲ್ಲ ಗೊತ್ತಿದೆ, ಬೆಂಗಳೂರಲ್ಲಿ ನಾವು ಗುರು ರಾಘವೇಂದ್ರ ಕೋಆಪರೇಟಿವ್ ಬ್ಯಾಂಕ್ ಎತ್ಕೋತಿದ್ದಂಗೆ ಎಷ್ಟು ಡಿಪಾಸಿಟು ಏನು ಮೋಸ ಆಯಿತು ಎಲ್ಲ ಗೊತ್ತಿದೆ. ಅದು 2,000 ಕೋಟಿ ಹಗರಣನೇ. ಅದು ಅಲ್ಲಿ ಬೇರೆ, ಅದು ಒಂದು ಸಾರ್ವಜನಿಕ ಹಣ ಶೇರು ಅಥವಾ ಡಿಪಾಸಿಟ್ ರೂಪದಲ್ಲಿ ಇಟ್ಟಿದ್ರು ವ್ಯತ್ಯಾಸ ಕೂಡ ಆಗಿದೆ, ಅದು ಬೇರೆ. ಇಲ್ಲಿ ಈ ಪ್ರಶ್ನೆ ಇರ್ತಕ್ಕಂಥದ್ದು, ಮೊದಲನೇದಾಗಿ ಹಿಂದೂ ಧರ್ಮದ ವಿಚಾರ ಆಗಲಿ, ರಾಮನ ವಿಚಾರ ಆಗಲಿ, ಇವ್ರಿಗೆ ಯಾರೂ ಗುತ್ತಿಗೆ ಕೊಟ್ಟಿಲ್ಲ. ಬಿ ಜೆ ಪಿಯವ್ರಿಗಾಗಲಿ ಸಂಘ ಪರಿವಾರದವರಾಗಲಿ ಯಾರೂ ಗುತ್ತಿಗೆ ಕೊಟ್ಟಿಲ್ಲ. ಇವರು ರಾಜಕೀಯವಾಗಿ ತಮ್ಮ ಅಸ್ತಿತ್ವಕ್ಕೋಸ್ಕರ ಇದನ್ನು ಬಳಸ್ಕೊಂಡು ಬಂದರು. 91ರಿಂದ LK ಆದ್ವಾನಿ ಅವರು ಏನು ರಥಯಾತ್ರೆ ಮಾಡಿದ್ರು ಅವತ್ತಿನಿಂದ ಇವತ್ತವರು ಬಳಸ್ಕೊಂಬಂದರು. RSS ರಚನೆ ಆಗಿದ್ದಂಥದ್ದು 1925ರಲ್ಲಿ, ಅಂದರೆ ಈಗ ಶತಮಾನೋತ್ಸವ ಆಚರಣೆ ಮಾಡ್ತಾಯಿದ್ದಾರೆ. ಬಹುತೇಕ ಈ ಶತಮಾನದ ಸಂದರ್ಭದಲ್ಲಿ ಇಂಥದನ್ನ ಅವರು ನಿರೀಕ್ಷೆ ಮಾಡಿರಲಿಲ್ಲ. ಇದೇನು ಮಾಡಿರ್ತಕ್ಕಂಥದ್ದು ತಪ್ಪು ಅಂತೇಳಿ ಬಹುತೇಕ ನಾನು ಅವರಿಗೆ ಅಭಿನಂದನೆ ಹೇಳ್ತೀನಿ. ದತ್ತಾತ್ರೇಯ ಹೊಸಬಾಳೆರವರಿಗೆ ಭಾಳ ನೇರವಾಗಿ ಸಾರ್ವಜನಿಕವಾಗಿ ಒಪ್ಕೊಂಡ್ರು. ಅಷ್ಟರ ಮಟ್ಟಿಗೆ ಅವ್ರಿಗೆ ಅಭಿನಂದನೆ ಹೇಳ್ತೀನಿ. ಯಾಕೆಂದರೆ RSS ಅಲ್ಲಿ ನಾವು ಮೀಡಿಯಾಕ್ಕೆ ಬರಲ್ಲ, ನಾವು ಮಾತಾಡಲ್ಲ ಅಂತ ಹೇಳ್ತಾರೆ, ಒಪ್ಕೊಂಡಿದ್ದಾರೆ. ನಾನು ಮತ್ತೆ ಹೇಳ್ತೀನಿ, ಇದು ನಾಟ್ ಓನ್ಲಿ ಯಾವುದೋ ಪತ್ರಿಕೆಯಲ್ಲಿ ಅಥವಾ ಸಮಾಜದ ಪಕ್ಷದವರು ಕಾಂಗ್ರೆಸ್ನವ್ರು ಆರೋಪ ಮಾಡಿದ್ರು ಅಂತ ಅಲ್ಲ. ಸಂಘ ಪರಿವಾರದಲ್ಲಿರ್ತಕ್ಕಂಥ ದೊಡ್ಡ ಮಟ್ಟದ ಗುಂಪುಗಾರಿಕೆಯ ಕಾರಣಕ್ಕೋಸ್ಕರನೇ ಇದು ಆಚೆ ಬಂದಂಥದ್ದು. ನಾನು ಕಾಂಗ್ರೆಸ್ ಪಕ್ಷದ ಪರವಾಗಿ ಭಾಳ ಸ್ಪಷ್ಟವಾದ ಮಾತುಗಳಲ್ಲಿ ಹೇಳ್ತೀನಿ, ಏನಿವತ್ತು ಸಂಘ ಪರಿವಾರದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ದೊಡ್ಡ ಮಟ್ಟದ ಗುಂಪುಗಾರಿಕೆ ನಡೀತಾ ಇದೆ, ಅದರ ಮುಂದುವರೆದ ಭಾಗ ಅವರೇ ಆಚೆ ತಂದಿದ್ದಾರೆ. ಅದು ಒಳ್ಳೆಯದೇ, ಅದು ತಪ್ಪು ಅಂತ ಅಲ್ಲ. ನಾವು ಧರ್ಮ ಅಂತಕ್ಕಂಥದ್ದನ್ನ ಒಂದು ನಂಬಿಕೆ ಮೇಲೆ ನಡೆಸ್ತೀವಿ. ರಾಮ ಮಂದಿರ ಒಂದೇ ಅಲ್ಲ, ದೇಶದ ಯಾವುದೇ ಧಾರ್ಮಿಕ ಕೇಂದ್ರಗಳಲ್ಲಿ ಒಂದು ನಂಬಿಕೆಯ ಮೇಲೆ ಹಣವನ್ನು ಕೊಡ್ತಾರೆ ಜನರು. ಇವತ್ತು ರಾಜಕಾರಣಕ್ಕೆ ಧರ್ಮವನ್ನು ಬಳಸ್ಕೋಬಾರ್ದು ಅಂತೇಳಿ ಮಹಾತ್ಮ ಗಾಂಧೀಜಿಯವರು ಪ್ರತಿಪಾದನೆ ಮಾಡ್ಕೊಂಡ್ಬಂದರು. ಎಲ್ಲರೂ ಅದನ್ನು ಅನುಸರಣೆ ಮಾಡ್ಕೊಂಡು ಬಂದರು. ಆದರೆ ಭಾರತೀಯ ಜನತಾ ಪಕ್ಷದವರು ಮಂಡಲ್ ಕಮಿಷನ್ ರಿಪೋರ್ಟ್ನ ತಡಿಬೇಕು ಅನ್ನೋ ಕಾರಣಕ್ಕೋಸ್ಕರ ಇದನ್ನು ತಗೊಂಡವರು, ಇದನ್ನು ರಾಜಕೀಯವಾಗಿ ಬಳಸ್ಕೊಂಡ್ರು. ರಾಮ ಜನ್ಮಭೂಮಿ ವಿಷಯದಲ್ಲಾಯಿತು, ಸುಮಾರು 500ಕ್ಕೂ ಮೇಲ್ಪಟ್ಟು ಕೊಲೆಗಳಾದವು, ಅಂದರೆ ಧಾರ್ಮಿಕ ಸಂಘರ್ಷಗಳಲ್ಲಿ ಕೊಲೆಗಳಾದವು. ಸುಮಾರು 70-75 ಜನ ಕರ್ಸೇವಕರು ಅದರಲ್ಲಿ ನಿಧನ ಹೊಂದಿದ್ದಾರೆ. ಇವೆಲ್ಲ ಒಂದು ಕಡೆ ಅಂಕಿಅಂಶ. ಆದರೆ ಆವತ್ತು ವಿಶ್ವ ಹಿಂದೂ ಪರಿಷತ್ನ ಅಶೋಕ್ ಸಿಂಘಾಲ್ರವರಿರ್ಬೋದು, ತೊಗಾಡಿಯರವರಿರ್ಬೋದು, ಅವರೆಲ್ಲ ಏನು ಪ್ರಬಲವಾಗಿ ಹೋರಾಟ ಮಾಡಿದ್ರು. ಆವತ್ತೇ ಹಳ್ಳಹಳ್ಳಿನಲ್ಲಿ ನೀವೇನು ಇಟ್ಟಿಗೆ ಮುಖಾಂತರ ರಾಮಶೀಲ ಅಂತೇಳಿ ಜನರ ಭಾವನೆಗಳನ್ನ ಉಪಯೋಗಿಸ್ಕೊಂಡು ಹಣ ಸಂಗ್ರಹ ಮಾಡಿ ದೇವಸ್ಥಾನದಲ್ಲಿ ಕಾಂಟ್ರಿಬ್ಯೂಷನ್ನು ಮತ್ತೊಂದು ದೇಣಿಗೆ ಸಂಗ್ರಹ ಮಾಡಿದ್ರಿ. ಅದು ಸುಮಾರು 1,500 ಕೋಟಿ ಅಲಿಗೇಷನ್ 90ರಿಂದ 92, 1990ರಿಂದ 92ರಲ್ಲಿ ಆದಂತಹ ಅಯೋಧ್ಯೆ ಹೋರಾಟ ಏನಿದೆ, ಅಯೋಧ್ಯೆ ರಾಮ ಮಂದಿರದ ಪ್ರಯತ್ನ ಏನಿದೆ, ಆವತ್ತು ಭಾಳ ಪ್ರಬಲವಾಗಿ ಬಂದಂಥ ಆರೋಪ 1,500 ಕೋಟಿ. ಅದು ಇವತ್ತಿನವರೆಗೂ ಚರ್ಚೆಗೂ ಅವಕಾಶ ಆಗಲಿಲ್ಲ, ಮತ್ತು ಅದು ಅಂಕಿಅಂಶನೂ ಬರಲಿಲ್ಲ, ಮಾಹಿತಿನೂ ಆಶೆ ಇಡಲಿಲ್ಲ. ಇವತ್ತಿನವರೆಗೂ RSSನವರಾಗಲಿ ಸಂಘ ಶಾಖೆಗಳಾಗಲಿ ಮಾಹಿತಿಯನ್ನು ಕೊಟ್ಟಿಲ್ಲ. ನಾನು ಭಾಳ ಸಂದರ್ಭದಲ್ಲಿ ಹೇಳಿದ್ದೀನಿ, RSS ಸುಮಾರು 35 ಸಂಘಟನೆಗಳನ್ನ ಇಟ್ಕೊಂಡಿದೆ, ಇನ್ಕ್ಲೂಡಿಂಗ್ BJP, ವಿಶ್ವ ಹಿಂದೂ ಪರಿಷತ್ ಇರ್ಬೋದು, ABVP ಇರ್ಬೋದು, ಬೇರೆ ಬೇರೆ ರೂಪದಲ್ಲಿ ಬೇರೆ ಬೇರೆ ಸಂಘಟನೆಗಳಲ್ಲಿ ಇಟ್ಕೊಂಡಿದ್ದಾರೆ. ಸೊ ಎಲ್ಲರೂ ಸಹ ಅಯೋಧ್ಯೆ ವಿಷಯದಲ್ಲಿ ಏಕಮುಖವಾಗಿ ಕೆಲಸ ಮಾಡಿದ್ರು. ಇವತ್ತು ಚಂಪಕ್ ರಾಯ್ ಬಗ್ಗೆ ಆಗಲಿ, ಅನಿಲ್ ಮಿಶ್ರಾರವ್ರ ಬಗ್ಗೆ ಆಗಲಿ ಚರ್ಚೆ ಆಗ್ತಾಯಿದ್ದಕ್ಕೆ ಕಾರಣ ಏನು, 2020ರಲ್ಲಿ ಮೋದಿರವರ ಕೇಂದ್ರದ BJP ಸರ್ಕಾರ ಸುಪ್ರೀಂ ಕೋರ್ಟ್ ಆದೇಶಕ್ಕೆ ಒಳಪಟ್ಟು ಒಂದು ಟ್ರಸ್ಟನ್ನು ರಚನೆ ಮಾಡ್ತು. ಆ ಟ್ರಸ್ಟಲ್ಲಿ ಇದ್ದಂಥ ಎಲ್ಲ ಪದಾಧಿಕಾರಿಗಳು ವಿಶ್ವ ಹಿಂದೂ ಪರಿಷತ್ಗೆ ಸೇರಿದವರು, ಸಂಘ ಪರಿವಾರಕ್ಕೆ ಸೇರಿದವರು, ಅಥವಾ RSS ಸ್ವಯಂ ಸೇವಕರು, ಅಥವಾ RSS ಪ್ರಮುಖರು. ಇವತ್ತು ನೀವು ಈ ಮಟ್ಟದಲ್ಲಿ ಅವ್ಯವಹಾರ ಆದಾಗ ನೀವು ಒಂದು ಪ್ರಕಾರ ಯಾರು ಇರಬೇಕಾಗಿತ್ತು ಟ್ರಸ್ಟ್ನಲ್ಲಿ? ಯಾರು ಇರಬೇಕು ಅದನ್ನು ಸರ್ಕಾರ ನಡೆಸೋರು ಉತ್ತರ ಕೊಡಬೇಕು. ಅಲ್ಲ ಸರ್, ನೋ ಟ್ರಸ್ಟ್ನಲ್ಲಿ ಸಂಘ ಪರಿವಾರದವರು RSSನವರು ಅವರೇ ಇದ್ರಪ್ಪ ಅಂದ್ರಲ್ಲ, ಯಾರು ಇದ್ದಿದ್ರೆ ಕರೆಕ್ಟ್ ಇರ್ತಿತ್ತು ಟ್ರಸ್ಟ್ನಲ್ಲಿ? ನಾನು ನಿಮ್ಗೆ ಅದನ್ನೇ ಭಾಳ ಸ್ಪಷ್ಟವಾಗಿ ಹೇಳಿದೆ. ಈ ದೇಶದಲ್ಲಿ RSS ಹುಟ್ಟಿದ್ದು 1925ರಲ್ಲಿ, BJP ಹುಟ್ಟಿದ್ದು 1980ರಲ್ಲಿ. ಮುಂಚೆ ಜನಸಂಘ ಇತ್ತು, ಅದಾದಮೇಲೆ ಭಾರತೀಯ ಜನತಾ ಪಕ್ಷವನ್ನು 1908 ಐ ಥಿಂಕ್, ಇಫ್ ಐ ಆಮ್ ಕರೆಕ್ಟ್ ಮಾಡಿಕೊಂಡು, ಅದು ಬೇರೆ. ಅದಕ್ಕೆ ಮುಂಚೆಲಿ ದೇಶದಲ್ಲಿ ಧರ್ಮ ಇತ್ತು ಸರ್. ಸರ್, ಅದಕ್ಕೆ ಮುಂಚೆಲಿ ರಾಮ ಇದ್ದ ಸರ್. ದಯಮಾಡಿ ಈ ಉತ್ತರ ಕೊಡ್ತಾ ಇದ್ದೀನಿ, ತಾವು ಆತ್ರ ಬೀಳಬೇಡಿ. ಗೊತ್ತು ನನಗೆ, ಅರ್ಥ ಆಗುತ್ತೆ, ನಾನು ಹೇಳ್ತೀನಿ. ಈ ದೇಶದಲ್ಲಿ ಭಾರತೀಯ ಜನತಾ ಪಕ್ಷ, ಸಂಘ ಪರಿವಾರ, ವಿಶ್ವ ಹಿಂದೂ ಪರಿಷತ್ತು, ABVP, ನೀವು ಸೋಕಾಳ್ ನಿಮ್ಮ 34-35 ಸಂಘಟನೆ ಏನಿದೆ, ನೀವೆಲ್ಲ ಹುಟ್ಟಕ್ಕೆ ಮುಂಚೆಲೇ ಈ ದೇಶದಲ್ಲಿ ಧರ್ಮ ಇತ್ತು. ದೇವಸ್ಥಾನಗಳಿದ್ವು, ದೇವಾಲಯಗಳಿದ್ವು, ಟ್ರಸ್ಟ್ಗಳಿದ್ವು, ಮ್ಯಾನೇಜ್ಮೆಂಟ್ ನಡೀತಾ ಇತ್ತು. ಯಾವ ಟ್ರಸ್ಟಲ್ಲೂ ಸಹ ಇಂತಹ ಗುರುತರ ಆರೋಪಗಳು ಇದುವರೆಗೂ ಬಂದಿಲ್ಲ. ದೇಶದ ಇತಿಹಾಸದಲ್ಲಿ
ಇಂತಹ ಗುರುತರ ಆರೋಪ ಬಂದಿಲ್ಲ. ನೀವು ಧಾರ್ಮಿಕ ವಿಚಾರ ಬಳಕೊಂಡು ತಾವಾಗಲೇ ಪ್ರಸ್ತಾಪ ಮಾಡಿದ್ರಿ, ಪ್ರಚಾರಕ್ಕೆ ಹೋಗ್ಬಿಟ್ಟು ಮನೆಯಲ್ಲಿ ಊಟ ಅಲ್ಲೇ ಉಳ್ಕೊಂಡು ಊಟ ಮಾಡಿ ಯಾರೋ ಮಲಗಿ. ಆ ಕಾಲ ಬೇರೆ, ಇವತ್ತಿನ ಕಾಲ ಬೇರೆ. ಯಾರಿವತ್ತು RSS ಪ್ರಮುಖ ಅದೇನು ಸರಸಂಘ ಚಾಲಕ್ ಈಸ್ ದ ಸುಪ್ರೀಂ. ಯಾರು ಸರಸಂಘ ಚಾಲಕ್ ಇರ್ತಕ್ಕಂಥವ್ರು? ಮೋಹನ್ ಭಾಗವತರು. ಎಷ್ಟನೇ ಇಸ್ವಿಯಿಂದ ಇದ್ದಾರೆ? 2009 ಇಲ್ಲಿವರೆಗೂ ಅವರೇ ಅಧ್ಯಕ್ಷರು. ದತ್ತಾತ್ರೇಯ ಹೊಸಬಾಳೆರವರು ಕರ್ನಾಟಕದವರು. ಏನಕ್ಕೆ ಅವಾಗ ಅವಕಾಶ ಕೊಡಲಿಲ್ಲ? ಸುಮಾರು 4-5 ವರ್ಷದ ಮುಂಚೆ ಡಿಕ್ಲೇರ್ ಆಯಿತು ಅವ್ರ ಸಂಘ ಇವ್ರನ್ನ ರಿಪ್ಲೇಸ್ ಮಾಡ್ತಾ ಇದ್ದಾರೆ ಅಂತೇಳಿ. ಮಾಡಲಿಲ್ಲ. ಯಾಕೆ? ನಿಮ್ಮಲ್ಲಿರ್ತಕ್ಕಂಥ ಆಂತರಿಕ ಭಿನ್ನಾಭಿಪ್ರಾಯ. ಇದುವರೆಗೂ RSSನ ಈ ಹಿಂದಿನ ಸರಸಂಘ ಚಾಲಕರು ಯಾರ್ಯಾರು ರಿಪ್ಲೇಸ್ ಆಗಿದ್ದಾರೆ ಸರ್? ಹಾಗೆ ಅಲ್ಲ. ನೀವು 1925 ಇಲ್ಲಿವರೆಗೂ ಇರ್ತಕ್ಕಂಥದ್ದು 6 ಜನ. 6 ಜನದಲ್ಲಿ ಒಬ್ಬರು ಮಾತ್ರ ನಾನ್ ಬ್ರಾಹ್ಮಣ, 5 ಜನ ಬ್ರಾಹ್ಮಣ, ಒಂದೇ ಸಮುದಾಯಕ್ಕೆ ಸೇರಿದವರು. ಅಲ್ಲೇ ನೀವು ಮಿಸ್ಮ್ಯಾಚ್ ಮಾಡ್ತಿರ್ತಕ್ಕಂಥದ್ದು. ಜನಕ್ಕೆ ದಯಮಾಡಿ ಜನಕ್ಕೆ ಹೇಳೋದೊಂದು ಮಾಡೋದೊಂದು. ಇದು BJP ಮತ್ತು ಸಂಘ ಪರಿವಾರದಲ್ಲಿ ಬೈ ಬ್ಲಡ್ ಬಂದಿರತಕ್ಕಂಥದ್ದು. ನೀವು ನಾಥೂರಾಮ್ ಗೂಡ್ಸೆನ ಅವ್ನು ಕೊಲೆ ಮಾಡೋರ್ಗೂ ನಿಮಗೆ ಬೇಕು. ಮಹಾತ್ಮ ಗಾಂಧಿಯವರು ಕೊಲೆ ಮಾಡ್ತಿದ್ದಕ್ಕೆ ನಮಗೂ ನಾಥೂರಾಮ್ ಗೂಡ್ಸೆಗೂ ಸಂಬಂಧ ಇಲ್ಲ. ಇವತ್ತು ಆರೋಪ ಬಂತು, ಹೊಣೆಯನ್ನು ಪ್ರಧಾನಮಂತ್ರಿಗಳು ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಹೊತ್ಕೋಬೇಕು, ನಮಗೂ ಟ್ರಸ್ಟ್ಗೂ ಸಂಬಂಧ ಇಲ್ಲ ಅನ್ನೋದು. ಅಥವಾ ಅವ್ರ ಸಂಘ ಪರಿವಾರದವ್ರೆ ಅಲ್ಲ, ಅಲ್ಲಿರ್ತಕ್ಕಂಥ ಟ್ರಸ್ಟೀಸು, ಅಲ್ಲಿರ್ತಕ್ಕಂಥ ಪದಾಧಿಕಾರಿಗಳು RSSನವರಲ್ಲ, ಈ ಥರ ಹೇಳಿಕೆ ಕೊಡೋಂಥದ್ದು. ಇದು ಪಲಾಯನವಾದ. ನಮಗೆ ಪ್ರಶ್ನೆ ಇರ್ತಕ್ಕಂಥದ್ದು ಅಕೌಂಟಬಿಲಿಟಿ. 2020 ಸರ್ಕಾರ ಮಾಡಿದಾಗ ಯಾರು ಮಾಡಬೇಕಾಯ್ತು? ನೀವು ಕೇಳಬೇಕಾಯ್ತು, ಒಪಿನಿಯನ್ ಕೇಳಬೇಕಾಯ್ತು, ಸುಪ್ರೀಂ ಕೋರ್ಟೇ ಕೇಳಬೇಕಾಯ್ತು. ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡ್ತಲ್ಲ, ಆಯಿತು ಸ್ವಾಮಿ ನೀವೇ ನೇಮ್ಸ್ ಕೊಡಿ ಅಂತ ಸುಪ್ರೀಂ ಕೋರ್ಟ್ಗೆ ಕೇಳ್ಬೋದಾಯಿತು. ನಾನ್ ಪೊಲಿಟಿಕಲ್ಲಾಗಿ ನಾವು ಈ ಟ್ರಸ್ಟ್ ಮಾಡ್ತಾ ಇದ್ದೀವಿ, ಧಾರ್ಮಿಕವಾಗಿ ನೀವು ಯಾರು ಮಾಡಬೇಕು ಎಷ್ಟುಕೊಂಡು ಸೂಚನೆ ಮಾಡಿ ಅಂತೇಳಿ ಸುಪ್ರೀಂ ಕೋರ್ಟ್ಗೆ ಕೇಳ್ಬೋದಾಯ್ತಲ್ಲ. ನೀವು ಬೇಕಾದನ್ನು ಕರ್ಕೊಂಬಂದು ಪಕ್ಷದ್ದೇನಾದ್ರು ಅಭಿಪ್ರಾಯ ಇದೆಯಾ ಅಂತ? ಪಕ್ಷದ ಟ್ರಸ್ಟ್ ಹಿಂಗಾಗಿದ್ದಕ್ಕೆ ಈ ಥರ ಆಯಿತು, ಟ್ರಸ್ಟ್ ಹಿಂಗಿದ್ದಿದ್ರೆ ಹಿಂಗೆ ಆಗ್ತಿರ್ಲಿಲ್ಲ ಅನ್ನೋದಕ್ಕೆ ಪಕ್ಷದ್ದೇನಾದ್ರು ಅಭಿಪ್ರಾಯ ಇದೆಯಾ? ಸರ್ವ ಸಮಾಜವನ್ನು ಜೊತೆಲಿ ಕರ್ಕೊಂಡು ಹೋಗುವಂಥದ್ದು ಕಾಂಗ್ರೆಸ್ ಪಕ್ಷದ ಧ್ಯೇಯ. ಇವತ್ತು ಭಾಳ ಜನಕ್ಕೆ ಗೊತ್ತಿಲ್ಲ. ಅಲ್ಲಿ ಬೀಗ ಹಾಕಿದ್ದಂತ ತೆಗೆಸಿದ್ದು ಸನ್ಮಾನ್ಯ ರಾಜೀವ್ ಗಾಂಧಿರವರು. ಆಯ್ತಾ? ಸೊ BJP ನಗ್ತಾರೆ, ಯಾಕಂದ್ರೆ ದುಡ್ಡು ಹೊಡೆಯೋದು ಅಭ್ಯಾಸ ಅವ್ರಿಗೆ. ದುಡ್ಡು ಹೊಡೆಯೋದು ನೋಡ್ಕೊಳ್ಳಲ್ಲ, ಹೊಸಬಾಳೆಯವ್ರು ಹೇಳಿದ್ದು ನೋಡ್ಕೊಳ್ಳಲ್ಲ. ಅವ್ರಿಗೆ ಇನ್ನಷ್ಟು ಬಾಚ್ಕೋಬೇಕಂತೇಳಿ ಆಸೆ, ಅದಕ್ಕೆ ನಗ್ತಾರೆ. ಅವ್ರು ನಕ್ಕಳ್ಳಿ, ನನಗೇನು ಬೇಜಾರಿಲ್ಲ. ಪ್ರಶ್ನೆ ಇರ್ತಕ್ಕಂಥದ್ದು, ಈ ದೇಶದಲ್ಲಿ ನಾಟ್ ಓನ್ಲಿ ರಾಮ ಮಂದಿರ, ಯಾವುದೇ ಧಾರ್ಮಿಕ ಕೇಂದ್ರ ದರ್ಶನಲ್ಲಿ ಸಾರ್ವಜನಿಕವಾಗಿ ಈ ಥರ ಹಣ ಸಂಗ್ರಹ ಮಾಡಿದಾಗ ಲೆಕ್ಕಪತ್ರ ಕೊಡಬೇಕಾದಂಥದ್ದು ನಿಮ್ಮ ಕರ್ತವ್ಯ. ಆರೋಪ ಇವತ್ತೇನು ಹೊಸದಾಗಿ ಬಂದಿಲ್ಲ. ರಾಮ ಜನ್ಮಭೂಮಿದು ಇವತ್ತೇನು ಖರ್ಗೆ ಅವರು ಇರ್ಬೋದು, ಸಮಾಜವಾದಿ ಪಕ್ಷದ ಮುಖಂಡರಿರ್ಬೋದು, ಅಥವಾ ಅಲ್ಲಿ ಸ್ಥಳೀಯವಾಗಿ ಕೇಜ್ರಿವಾಲ್ ಅವರಿರ್ಬೋದು, ಎಲ್ಲ ಮಾತಾಡ್ತಾ ಇರ್ತಕ್ಕಂಥದ್ದು. ಇದು ನಿಮಗೆ ಭಾಳ ಹಿಂದೆನೇ ಗಮನಕ್ಕೆ ಬಂದಿತ್ತು. ಇದು ರಿಪೋರ್ಟ್ ಬಂದಿತ್ತು. ಇಂಟರ್ನಲ್ ಇದು ಏಕಾಏಕಿ ಆಗಿರ್ತಕ್ಕಂಥದ್ದಲ್ಲ. ಪ್ರತಿದಿನ ಅವರೇನು ಹಣ ಸಂಗ್ರಹ ಮಾಡಿ ಬ್ಯಾಂಕಿಗೆ ಸಾಗಾವಣೆ ಮಾಡ್ತಾಯಿದ್ರು, ಅಲ್ಲೇ 80 ಲಕ್ಷದಿಂದ 1 ಕೋಟಿ ರೂಪಾಯಿ ದುಡ್ಡು ಹೋಗ್ತಾ ಇರಲಿಲ್ಲ. ನಗದು ರೂಪದಲ್ಲೇ ಮಿಸ್ಪ್ಲೇಸ್ ಆಗ್ತಾಯಿತ್ತು. ಕೊಟ್ಟಿರ್ತಕ್ಕಂಥ ಒಡವೆಗಳು, ಬಂಗಾರ ಮತ್ತೊಂದಕ್ಕೆ ಲೆಕ್ಕ ಇಲ್ಲ. ಕ್ಯಾಶ್ ರೂಪದಲ್ಲಿ ಬಂದಿರತಕ್ಕಂಥ ಹಣಕ್ಕೆ ಲೆಕ್ಕ ಇಲ್ಲ. ಇವೆಲ್ಲ ತಾವೇನಿವತ್ತು SIT ಮಾಡಿದ್ದೀರಾ, SITಯ ಪ್ರಾಥಮಿಕ ವರದಿಗಳಲ್ಲಿ ಬಂದಿರತಕ್ಕಂಥ ವರದಿ. ರಾಜಕೀಯವಾಗಿ ವಿರೋಧ ಪಕ್ಷಗಳು ಟೀಕೆ ಮಾಡೋವಂಥದ್ದು ಅಥವಾ ಬೇರೆಯವ್ರ ಪ್ರಶ್ನೆ ಅಂತಂಥದ್ದು, ವಿಜುವಲ್ ಬೋಲರ್ಸ್ ಪ್ರಶ್ನೆ ಅಂಥದ್ದು ಒಂದು ಕಡೆ. ನೀವೇನಿವತ್ತು ಪಲಾಯನ ಯಾಕೆ ಮಾಡ್ತಿದ್ದೀರಾ ಹೇಳಿ? ಯಾಕೆ ನೀವು ಇದುವರೆಗೂ ಉತ್ತರವನ್ನು ಕೊಡ್ತೀರಾ? ಅಟ್ಲೀಸ್ಟ್ ನಿಮ್ಮ ಹೊಸಬಾಳೆಯವರು ಹೇಳಿದಾರ, ಅದಕ್ಕಾದ್ರೂ ನೀವು ಉತ್ತರ ಕೊಡಬೇಕು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.